ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ರಾಮನವಮಿ ದಿನ ಮತ್ತು ನಾವು ಪಾಪುಗೆ ಅನ್ನಪ್ರಾಶನ ಶಾಸ್ತ್ರ ಮಾಡಿಸುವ ಇವತ್ತು ಅಂತ ನಾನು ಹಸ್ಬೆಂಡು ಡಿಸೈಡ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಬೆಳಗ್ಗೆ ಬೇಗ ಎದ್ದು ನಾನು ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಸ್ವಲ್ಪ ಒಲೆ ಪೂಜೆ ಮಾಡಿ ಪಾಪುಗೆ ಫಸ್ಟ್ ಟೈಮ್ ಅನ್ನನ ರೆಡಿ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಅಲ್ವಾ? ಫಸ್ಟ್ ಟೈಮ್ ಪಾಪುಗೋಸ್ಕರ ಏನೋ ನಾವೊಂದು ಐಟಮ್ನ ರೆಡಿ ಮಾಡ್ತಾಯಿದ್ದೀವಿ. ಪ್ರಿಪ್ರೇಷನ್ ಮಾಡುವಾಗಲೇ ತುಂಬ ಖುಷಿಯಾಗಿತ್ತು ನನಗೆ. ಅವನು ಅನ್ನ ತಿನ್ನೋ ಹಂಗಾದ್ನಲ್ಲಪ್ಪ, ಇಷ್ಟು ದಿನ ಆಯಿತು ಅಂತ ಹೇಳಿ ಎಷ್ಟು ಬೇಗ ದಿನಗಳು ಕಳೆದೇ ಹೋಯಿತು. ಇನ್ನು ಅನ್ನ ತಿನ್ನೋ ಶಾಸ್ತ್ರ ಮಾಡ್ತಾಯಿದ್ದೀವಿ, ಇನ್ನು ರಾಗಿ ಸರಿ ಆ ಥರದ್ದೆಲ್ಲ ಮಾಡಿ ತಿನ್ನಿಸ್ಬೇಕು ಅಂತ ಏನೇನೋ ನಮ್ಮ ಮೈಂಡಲ್ಲಿ ಬರುತ್ತೆ. ಖುಷಿಯಿಂದ ಮಾಡ್ತಾಯಿದ್ದೆ. ನಾನು ಬೆಳಗ್ಗೆನೇ ಎದ್ದು ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಒಂದು ಸೈಡು ನಮಗೆ ತಿನ್ನೋಕ್ಕೆ ಟಿಫನ್ಗೆ ಅಂತ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಬೇಗ ಪೂಜೆ ಮಾಡುವ ಅಂತ ನಾನು ಬೇಗ ಮಾಡ್ತಾಯಿದ್ದೀನಿ. ದೇವ್ರ ಹತ್ರ ನೈವೇದ್ಯಕ್ಕೆ ಇಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಬಂದೆ. ಪಾಪುಗೆ ತಿನ್ನಿಸೋದೇ ಒಂಥರ ಖುಷಿ. ಆವತ್ತಿನ ದಿನ ರಾಮನವಮಿ ಮತ್ತು ಒಳ್ಳೆ ದಿನ ಅಲ್ವಾ. ನಾನು ಬೆಳ್ಳಿ ಸ್ಪೂನು ತೊಗೊಂಡಿದ್ದೆ. ಬೆಳ್ಳಿ ಬೌಲಲ್ಲಿ ಅನ್ನ, ಸ್ವಲ್ಪ ಹಾಲು, ಆಮೇಲೆ ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ತುಪ್ಪ, ಸ್ವಲ್ಪ ಸಕ್ಕರೆ ಎಲ್ಲ ಸ್ವಲ್ಪನೇ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಪಾಪುಗಲ್ವ ಸ್ವಲ್ಪ ಶಾಸ್ತ್ರಕ್ಕಷ್ಟೇ ಹಾಕಿದ್ದೀನಿ. ಆ ಥರ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಅವರೇನು ತಿನ್ನಲ್ಲ, ಈಗಲೇ ತಿನ್ನಲ್ಲ ಪಾಪು. ಇನ್ನೂ ಸ್ವಲ್ಪ ದಿನ ಹೋಗಬೇಕು ರೈಸೆಲ್ಲ ತಿನ್ನೋದಕ್ಕೆ. ಇದು ಒಂದು ಶಾಸ್ತ್ರ ಅಂತ ಮಾಡ್ತಾರೆ, ಆಗಿಂದನೂ ಮಾಡ್ಕೊಂಬಂದಿರೋದು. ಅದಕ್ಕೆ ಮಾಡ್ತಾಯಿದ್ದೀನಿ. ಅವ್ರ ಅಪ್ಪನ ಕಾಲ ಮೇಲೆ ಕೂತ್ಕೊಂಡಿದ್ದಾನೆ. ಅವರೇ ಫಸ್ಟ್ ತಿನ್ನಿಸೋದು, ಅಪ್ಪನೇ ಫಸ್ಟ್ ತಿನ್ನಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಕೈಲೇ ಕೊಟ್ಟಿದ್ದೀನಿ ತಿನ್ನಿಸಿ ಅಂತ. ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವ್ರನ್ನ ಅನ್ನಪೂರ್ಣೇಶ್ವರಿ ಮಂತ್ರ ಹೇಳ್ತಾ ನಾವು ಮನೇಲೇ ಸಿಂಪಲ್ಲಾಗಿ ಮಾಡಿದ್ವಿ. ಇಷ್ಟೇ ಸಿಂಪಲ್ಲಾಗಿ ಮಾಡಿ ತಿನ್ನಿಸ್ಬಿಡೋಣ, ಅನ್ನಶಾಸ್ತ್ರ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಆಮೇಲೆ ಪಾಪುನು ತಿಂತಿದ್ದಾನೆ. ಅವನೇನು ಜಾಸ್ತಿ ತಿಂದಿಲ್ಲ, ಅದೆಲ್ಲ ಅಳ್ತಾ ಇದ್ದು. ಏನೋ ಹೊಸದಲ್ಲ, ಏನೋ ತಿನ್ನಿಸ್ತಾರಲ್ಲ ನನಗೆ ಅಂತ ಅವನಿಗೆ. ಇಷ್ಟು ದಿನ ಬರೀ ಹಾಲು ಕುಡಿತಿದ್ದೆ, ಏನೋ ತಿನ್ನಿಸ್ಬಿಟ್ರಲ್ಲ ಅಂತ ಹೇಳಿ ಅಳೋನು. ಆಮೇಲೆ ನಾನೇ ಏನು ಜಾಸ್ತಿ ಅವನಿಗೆ ತಿನ್ಸೋಕೆ ಇಷ್ಟಪಟ್ಟಿಲ್ಲ. ನಾನು ಸ್ವಲ್ಪನೇ ತಿನ್ನಿಸ್ದೆ, ಅವರು ಸ್ವಲ್ಪನೇ ತಿನ್ನಿಸ್ತಾರೆ ಅಂತ ಅಳ್ತಾ ಇದ್ದ ಅವನು. ಆಮೇಲೆ ಸ್ವಲ್ಪ ಅಲ್ಲೇ ಸಮಾಧಾನ ಮಾಡ್ತಾ ನಾನು ಒಂದು ಸ್ವಲ್ಪ ತಿನ್ನಿಸಿದ್ದೀನಿ. ಅವನಾಗಲೇ ಅಳ್ತಾ ಇದ್ದ, ತುಂಬ ಅಳ್ತಾ ಇದ್ದ. ಅವನೇನೋ ಹೊಸದಾಗಿ ತಿನ್ನಿಸ್ತಾ ಇದ್ದಾರಲ್ಲ ಅಂತ ಅವನಿಗೆ ಅಳು ಬರ್ತಾಯಿತ್ತು. ಜಾಸ್ತಿ ಅವನಿಗೇನು ಫೋರ್ಸ್ ಮಾಡಿಲ್ಲ. ಬೇಡ ಬಿಡಪ್ಪ, ತಿನ್ನಬಾರ್ದು ಸಾಕು ಅಂತ ಹೇಳಿ ಬಿಟ್ಟೆ. ಆಮೇಲೆ ಶಾಸ್ತ್ರ ಒಂದು ಆಯ್ತಲ್ಲ, ಅನ್ನಶಾಸ್ತ್ರ ಅಂತ ಮಾಡ್ತಾರೆ ಆಗಿಂದನೂ. ಬೆಳ್ಳಿ ತಟ್ಟೆಯಲ್ಲಿ ಅನ್ನ ತಿನ್ನಿಸ್ಬೇಕು ಫಸ್ಟು, ಪಾಪುಗೆ ಒಳ್ಳೆಯದು ಅಂತ. ನೀವು ಹಾಗೆ ಆದಷ್ಟು ಟ್ರೈ ಮಾಡಿ ಬೆಳ್ಳಿ ಬಟ್ಲಲ್ಲಿ ತಿನ್ನಿಸಿ. ಹಾಗೆ ಟೆಂಪಲ್ಗೆ ಹೋಗಿ ಬರೋಣ ಅಂತ ನಾನು ಹಸ್ಬೆಂಡು ಡಿಸೈಡ್ ಮಾಡಿಕೊಂಡು ಟೆಂಪಲ್ಗೆ ಹೊರಟ್ವಿ. ಹಬ್ಬ ಅಲ್ವಾ, ಆಮೇಲೆ ಹೋದ್ರಾಯ್ತು, ಸಂಜೆ ಹೋದ್ರಾಯ್ತು ಬಿಡು ಅಂತ ಹೇಳ್ಬಿಟ್ರೆ ಅದು ಆಮೇಲೆ ಏನೇನೋ ಕೆಲಸ ಬರುತ್ತೆ, ಮರೆತು ಹೋಗ್ತೀವಿ. ಟಿಫನ್ ಆಗೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಬರುವ, ರಾಮ ಆಶೀರ್ವಾದ ತೊಗೊಬರುವ. ರಾಮ ಮಂದಿರ ಇದೆ ನಮ್ಮ ಮನೆ ಹತ್ರನೇ. ಹಾಗಾಗಿ ಹಸ್ಬೆಂಡ್ಗೂ ಹೇಳಿದೆ, ಬನ್ನಿ ಈಗಲೇ ಹೋಗ್ಬಿಡುವ ಅಂದರು. ಅವರು ಆಯ್ತಪ್ಪ ಹೋಗುವ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಬಂದ್ವಿ. ಅಲ್ಲಿ ಪೂಜೆ ಎಲ್ಲ ರೆಡಿ ಮಾಡ್ತಾಯಿದ್ರು ದೇವಸ್ಥಾನದಲ್ಲಿ. ನಾವು ಅಲ್ಲಿ ಜಾಸ್ತಿ ಹೊತ್ತು ಟೈಮ್ ಮಾಡಿಲ್ಲ, ಬಂದುಬಿಟ್ವಿ ನಾವು. ನಮ್ಮದು ಟಿಫನ್ ಆಗಿರಲಿಲ್ಲ, ಪಾಪುಗೂ ಫೀಡ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಬಂದು ಇಲ್ಲಿ ಟಿಫನ್ಗೆಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ ನಾನು. ಕೋಸಂಬರಿ, ಬೋಂಡ, ಚಿತ್ರಾನ್ನ, ಪಾಯಸ ಎಲ್ಲ. ಬೋಂಡ ಒಂದು ಹಾಕೋದಿತ್ತು, ಹಾಕ್ಕೊಂಡು ತಿಂದು ಸ್ವಲ್ಪ ಆಚೆ ಕಡೆ ಬಂದು ಸ್ವಲ್ಪ ಪೋಸ್ ಕೊಡ್ತಾಯಿದ್ವಿ ಮೊಬೈಲಿಗೆ, ನಾನು ನನ್ನ ಮಗ. ಅವನು ಕೊಡ್ತಾನೆ, ಚೆನ್ನಾಗಿ ಮೊಬೈಲ್ ನೋಡ್ತಾನೆ. ಅದೇ ಹೇಳ್ತಿದ್ರು ನಮ್ಮ ಮನೆಯವರು, ನೀವು ಮೊಬೈಲ್ ರೂಢಿ ಮಾಡಿಸಿದ್ದೀರಾ ಅಂತ. ಹಾಗೆ ನಮ್ಮ ಮನೆ ಹತ್ರ ಇರೋರು ಆಂಟಿ ಬಂದು ಅವನಿಗೆ ಸ್ವಲ್ಪ ಅನ್ನನ ತಿನ್ನಿಸಿದ್ರು. ಅನ್ನಪ್ರಾಶನ ಮಾಡಿಸಿದ್ದೀವಿ ಅಂತ ಹೇಳಿದ ತಕ್ಷಣ ಅವರು ತಿನ್ನಿಸಿದ್ರು, ಕಾಲ ಮೇಲೆ ಕೂರಿಸಿ. ಅವರು ಟೀಚರ್ ಅಲ್ವಾ, ಗುರುಗಳು, ಒಳ್ಳೆಯದು ಅಂತ ಹೇಳಿ ಕೂರಿಸಿದೆ. ಅವರು ಅವ್ರ ಮಗ ಆಟ ಆಡಿಸ್ತಾ ಇದ್ದರು. ಪಾಪುನ ತುಂಬ ಆಸೆ ಮಾಡ್ತಾರೆ ನೋಡಿದರೆ.
ತುಂಬ ಇಷ್ಟ ಅವರಿಗೆ. ತುಂಬ ಹೊತ್ತಿರ್ತಾರೆ. ಸ್ಕೂಲ್ ಬಂದು ಸ್ವಲ್ಪ ಹೊತ್ತು ಅವನ ಜೊತೆ ಆಟ ಆಡಿದರೆ ಅವ್ರಿಗೆ ಒಂಥರ ಖುಷಿ. ನಾನೇ ಹೇಳ್ತೀನಿ, ಆಂಟಿ ಟೀ ಕಾಫಿ ಏನಾದ್ರು ಕುಡೀರಿ, ಆಮೇಲೆ ಬನ್ನಿ. ಇಲ್ಲ ನಾನು ಫಸ್ಟು ಮಾತಾಡಿಸ್ಬೇಕು ಅವನ್ನ ಹೇಳಿ ಬಂದುಬಿಡ್ತಾರೆ. ಆಮೇಲೆ ಸರಿ ಅಂತ ಹೇಳಿ ನಾವು ಅವರು ಮಾತಾಡ್ತಾ ಇದ್ವಿ. ಹಾಗೆ ಅವರು ಹೊರಟರು. ನಾನು ಇವನಿಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಮಲ್ಸ್ಕೊಬಿಡೋಣ. ನನಗೆ ಈವ್ನಿಂಗ್ ಆಗಿತ್ತು ಆಗಲೇ. ಈವ್ನಿಂಗು ಸ್ವಲ್ಪ ರಾಮ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ಳೋದಿತ್ತು ನನಗೆ. ಆಮೇಲೆ ಇವ್ನು ಮಲ್ಕೊಂಡಾಗ ಅದೆಲ್ಲ ಮಾಡ್ಬೋದಲ್ಲ ಅಂತ ಅವನಿಗೆ ಆಟ ಆಡಿಸ್ಕೊತ ಮಲ್ಸ್ಬಿಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ ಮಲ್ಗೋಕ್ಕೆ. ಅವ್ನು ಮಲ್ಕೊತಾನೇ ಇರಲಿಲ್ಲ. ಹಗಲೊತ್ತು ಮಲ್ಗೋದು ಕಡಿಮೆ ಅವನು. ಹಾಗೂ ಹೀಗೂ ಅವನಿಗೆ ಆಟ ಆಡಿಸ್ತಾಯಿದ್ದೆ. ನಿದ್ದೆ ಮಾಡ್ತಾನೆ ಇನ್ನೇನು ಹೇಳಿ ನಿದ್ದೆ ಮಾಡ್ದೆ ಅವನು. ಒಂದು 10 ನಿಮಿಷ 15 ನಿಮಿಷ ಮಲ್ಕೋತಾನೆ. ನಾನು ಆ ಗ್ಯಾಪಲ್ಲಿ ಅಲ್ಲಿ ನಮ್ಮ ಮನೆ ಹತ್ರನೇ ಮರ ಇದೆ, ಅಲ್ಲಿಂದ ಒಂದು ಕೋಲು 2 ಕೋಲ್ ಪೀಸ್ ತಂದು ಬಿಲ್ಲು ಬೇಕಲ್ವ, ಬಿಲ್ಲು ಬಾಣ ಮಾಡಬೇಕು ಅಂತ ತಗೊಬಂದೆ. ಅದನ್ನೆಲ್ಲ ಚಾಕು ತಗೊಂಡು ಕೆತ್ತು ಕ್ಲೀನ್ ಮಾಡ್ತಾಯಿದ್ದೀನಿ. ರಾಮ ಮಾಡೋಣ ಅವನೆದ್ದ ಮೇಲೆ ಬಟ್ಟೆ ಎಲ್ಲ ಹಾಕಿ. ಅದೊಂದು ಮೆಮೊರಿ ಅಲ್ವಾ, ರಾಮನವಮಿ ದಿನ ಈ ಥರ ಮಾಡಿದ್ದೆ ಅಂತ ಮೆಮೊರಿ. ಇನ್ನೇನಿದೆ, ಇಷ್ಟೇ ಅಲ್ವಾ ನೆನಪು ಅಂತ ಹೇಳಿ ನಾನು ರೆಡಿ ಮಾಡ್ತಾಯಿದ್ದೆ. ಕಷ್ಟ ಆದರೂ ಪರವಾಗಿಲ್ಲ, ಇವತ್ತು ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ ನಾನು. ಅವನು ಮಲ್ಕೊಂಡಿದ್ದೆ. ಇನ್ನೇನು ಎದ್ದು ಬಿಡ್ತಾನೆ. ಅದಕ್ಕೆ ಮನೇಲೇ ಇರೋದನ್ನ ಯೂಸ್ ಮಾಡಿಕೊಂಡು ತೊಗರಿಬೇಳೆ ಇತ್ತು, ಅದರಲ್ಲೇ ಜೈ ಶ್ರೀರಾಮ್ ಅಂತ ಬರೆದೆ. ಇನ್ನೇನು ಬೇರೆ ಏನು ತರ್ಸೋಕ್ಕೆಲ್ಲ ಆಗಿಲ್ಲ ನನಗೆ. ಈಗ ಇದ್ದಿದ್ರಲ್ಲೇ ಮಾಡೋಣ, ಒಂದು ಮೆಮೊರಿ ಅಲ್ವಾ, ರಾಮನವಮಿ ದಿನ ಈ ಥರ ಮಾಡಿದ್ದೆ ಅಂತ ಹೇಳ್ಬೋದು. ನೆನಪಿರುತ್ತೆ, ಮೆಮೊರಿಬಲ್ ಅಲ್ವ ಅದೆಲ್ಲ ಅಂತ ಹೇಳಿ ಮಾಡ್ತಾಯಿದ್ದೆ. ಒಬ್ಬಳೇ ಮಾಡೋದು ತುಂಬ ಕಷ್ಟ ಆಗುತ್ತೆ. ಎಲ್ಲ ರೆಡಿ ಮಾಡ್ಕೋಬೇಕು. ಏನಾದರೂ ತರೋದಿದ್ರೆ ತಂದ್ಕೋಬೇಕು. ಪಾಪು ಹೇಳ್ತಾನೆ ಮಧ್ಯ ಹಂಗೂ ಕಷ್ಟ ಆದರೂ ಪರವಾಗಿಲ್ಲ, ಇವತ್ತೊಂದು ಈ ಥರ ಮಾಡಿದಾಗಲೇ ಅದು ಒಂಥರ ನೆಮ್ಮದಿ. ಇಲ್ಲಾಂದರೆ ಕಾಡುತ್ತೆ ಮನಸ್ಸಿಗೆ, ಅಯ್ಯೋ ನಾನು ಮಾಡೇ ಇಲ್ವಲ್ಲ ಅಂತ. ಈ ಥರ ರೆಡಿ ಮಾಡಿದ್ದೀನಿ. ಒಂದು ಜನವಾರ ಮಾಡಿದ್ದೀನಿ ದಾರ ತಗೊಂಡು. ಆಮೇಲೆ ರುದ್ರಾಕ್ಷಿ ಮಾಲೆ ನಮ್ಮ ಪಕ್ಕದ ಮನೆಯವ್ರು ಕೊಟ್ಟರು. ಇವರೇ ಬಂದಿದ್ದಾರೆ ಪಾಪ. ನನಗೆ ಸರ್ಕಸ್ ನೋಡೋಕ್ಕಾಗದೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವ್ರ ಪಾಪುಗಿರೋದು ಸರ ಎಲ್ಲ ಇತ್ತು, ಅದು ತಂದು ಕೊಟ್ಟಿದ್ದಾರೆ. ಕಿರೀಟ ಎಲ್ಲ ಹಾಕು ಅಂತ. ಇವನೇನು ಹಾಕ್ಸ್ಕೊತಾನೆ ಇರಲಿಲ್ಲ, ಬರೀ ಅಳೋದು ಕಚ್ಚೋದು ಅದೆಲ್ಲ ಕಚ್ತಾ ಇದ್ದ. ಹಂಗೂ ಹಿಂಗೂ ಬಿಟ್ಟಿಲ್ಲ ನಾವು. ಇಬ್ಬರು ಸೇರಿಕೊಂಡು ಅವನ್ನ ರಾಮ ಮಾಡಿ ಫೋಟೋನೆಲ್ಲ ತೆಗೆದ್ವಿ. ಫೋಟೋ ವಿಡಿಯೋಸ್ ಒಂದು ಸ್ವಲ್ಪ ತಗೊಂಡ್ವಿ. ಮೆಮೊರಿಬಲ್ ಅಲ್ವಾ, ರಾಮನವಮಿ ದಿನ ಈ ಥರ ರಾಮ ಮಾಡಿದ್ವಿ ಅಂತ. ಅದಕ್ಕೋಸ್ಕರ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಮಾಡಿದ್ದೆ. ನೋಡಿ ನಮ್ಮ ಪುಟ್ಟ ರಾಮ ಹೇಗಿದ್ದಾನೆ ಅಂತ ಕಮೆಂಟ್ ಮಾಡಿ ತಿಳಿಸಿ.